ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಫ್ಘನಿಸ್ತಾನದ ಸಂಘರ್ಷ ವಿಶ್ವದಲ್ಲಿನ ಹೊಸ ಶೀತಲ ಸಮರದ ಕಥೆಯನ್ನು ಜಗತ್ತಿನ ಮುಂದೆ ಬಿಚ್ಚಿಡ್ತಾ ಇದೆಯಾ? ಅದು ವಿಶ್ವಸಂಸ್ಥೆಯಲ್ಲಿನ ಒಡಕನ್ನು ಜಗಜ್ಜಾಹೀರು ಮಾಡ್ತಾ ಇದೆಯಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿನ ಕಾಯಂ ಸದಸ್ಯರ ನಡವಳಿಕೆಗಳು. ಇವತ್ತು ಮಧ್ಯ ಏಷ್ಯಾದ ದೇಶವೊಂದರ ಜನ ಭಯೋತ್ಪಾದನೆಯ ಆತಂಕದಲ್ಲಿ ಬದುಕನ್ನು ನಡೆಸ್ತಾ ಇದ್ದರೆ, ಅಲ್ಲಿ ಬ್ರೀಡ್ ಆಗುವ ಭಯೋತ್ಪಾದಕ ಸಂತತಿ ಇಡೀ ಏಷ್ಯಾಗೆ ಕಂಟಕವಾಗುತ್ತೆ ಅಂತ ಸುತ್ತಮುತ್ತಲಿನ ದೇಶಗಳು ಹೆದರ್ತಾ ಇದ್ದರೆ, ಇತ್ತ ವಿಶ್ವದ ನಾಯಕರು ಅಂತ ತಮ್ಮನ್ನು ತಾವು ಭಾವಿಸಿಕೊಂಡಿರೋ ದೇಶಗಳು ತಮ್ಮ ಸ್ವಪ್ರತಿಷ್ಠೆಗಾಗಿ ಬಡದಾಡ್ಕೊಳ್ತಾ ಇವೆ. ಅವರ ಈ ಒಡುಕು ಒಂದು ದೇಶದ ಭವಿಷ್ಯವನ್ನಷ್ಟೇ ಅಲ್ಲ, ಇಡೀ ಏಷ್ಯಾದ ಶಾಂತಿಗೆ ಕೊಳ್ಳಿ ಇಡಲಿದೆ. ಹೀಗಾಗಿನೇ ಈ ವಿಶ್ವಸಂಸ್ಥೆ ಅನ್ನೋದಾದರೂ ಇನ್ನು ಯಾಕೆ ಬೇಕು? ಅದಕ್ಕೊಂದು ಭದ್ರತಾ ಮಂಡಳಿಯ ಅಗತ್ಯ ಏನಿದೆ? ವಿಶ್ವಕ್ಕೆ ಈ ಸಂಸ್ಥೆಗಳಿಂದ ಪ್ರಯೋಜನ ಆದರೂ ಏನು ಅನ್ನೋ ಪ್ರಶ್ನೆಗಳು ಈಗ ಮತ್ತೆ ಹುಟ್ಕೊಳ್ತಾ ಇವೆ. ಸ್ನೇಹಿತರೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅನ್ನೋದು ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊತಾ ಇದೆ. ಅದು ಸದ್ಯದ ಪರಿಸ್ಥಿತಿಯಲ್ಲಿ ಅಪ್ರಸ್ತುತ ಅನ್ನಿಸ್ಕೊಳ್ತಿದೆ ಅನ್ನೋ ಮಾತುಗಳು ಸಾಕಷ್ಟು ವರ್ಷಗಳಿಂದ ಕೇಳಿಬರ್ತಲೇ ಇವೆ. ಇಡೀ ವಿಶ್ವವನ್ನು ಬರೀ 5 ದೇಶಗಳು ಕಂಟ್ರೋಲ್ ಮಾಡೋದು ಅಂದರೆ ಏನು? ವಿಶ್ವದ ಆಗುಹೋಗುಗಳ ಬಗ್ಗೆ ಆ 5 ಜನ ನಿರ್ಧಾರ ತಗೊಳ್ಳೋದು ಯಾಕೆ? ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು, ಹಾಗಲ್ಲದೆ ಇದ್ದರೆ ಭದ್ರತಾ ಮಂಡಳಿಯನ್ನೇ ವಿಸರ್ಜಿಸಿ ಬಿಡಬೇಕು ಅನ್ನೋ ಕೂಗು ಜಗತ್ತಿನಾದ್ಯಂತ ಕೇಳಿಬರುವುದಕ್ಕೆ ಶುರು ಮಾಡಿ ಸಾಕಷ್ಟು ವರ್ಷಗಳೇ ಕಳೆದು ಹೋಗಿವೆ. ಇನ್ನು ಭಾರತ, ಜಪಾನ್, ಜರ್ಮನಿ ಹಾಗೂ ಬ್ರೆಜಿಲ್ ಸೇರಿ ಒಂದು ಒಕ್ಕೂಟವನ್ನು ರಚಿಸಿಕೊಂಡು 4 ದೇಶಗಳಿಗೆ UNSC ಸದಸ್ಯತ್ವವನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇವೆ. ಹಾಗೆಯೇ ಆಫ್ರಿಕಾಗೆ ಕೂಡ ಕಾಯಂ ಸದಸ್ಯತ್ವವನ್ನು ಕೊಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ಅಕ್ಟೋಬರ್ 24, 1945ರಲ್ಲಿ ವಿಶ್ವಸಂಸ್ಥೆ ಹಾಗೂ ಅದರ ಭದ್ರತಾ ಮಂಡಳಿಯನ್ನು ಸ್ಥಾಪನೆ ಮಾಡಿದಾಗ 2ನೇ ವಿಶ್ವಯುದ್ಧವನ್ನು ಗೆದ್ದಿದ್ದ ರಾಷ್ಟ್ರಗಳು ಆ ಸಂಸ್ಥೆಯ ನೇತೃತ್ವವನ್ನು ವಹಿಸಿ ಇಡೀ ವಿಶ್ವವನ್ನು ನಿಯಂತ್ರಿಸುವುದು ಮತ್ತು ಅದರ ದೇಖರೇಖೆಗಳನ್ನು ನೋಡಿಕೊಳ್ಳೋದು ಇನ್ನು ಮೇಲೆ ನಮ್ಮ ಜವಾಬ್ದಾರಿ ಅಂತ ಕ್ಲೈಮ್ ಮಾಡಿಕೊಂಡು ಮತ್ತು ಭದ್ರತಾ ಮಂಡಳಿಗೆ ಆ ದೇಶಗಳೇ ಕಾಯಂ ಸದಸ್ಯ ದೇಶಗಳು ಕೂಡ ಆದವು. ಆ ಒಕ್ಕೂಟದಲ್ಲಿದ್ದದ್ದು ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಹಾಗೂ ಚೀನಾ. ಹೀಗಾಗಿ ಪರ್ಮನೆಂಟ್ ಮೆಂಬರ್ಶಿಪ್ ಸಿಕ್ಕಿದ್ದು ಆ ದೇಶಗಳಿಗೆ ಮಾತ್ರ. ಇನ್ನು ಯುದ್ಧದಲ್ಲಿ ಸೋತಿದ್ದ ದೇಶಗಳು ಮೆತ್ತಗಾಗಿದ್ವು. ಇನ್ನುಳಿದ ವಿಶ್ವದ ಬಹುತೇಕ ದೇಶಗಳು ಬ್ರಿಟನ್ ಅಥವಾ ಫ್ರಾನ್ಸ್ನ ವಸಾಹತುಗಳಾಗಿದ್ವು. ಹೀಗಾಗಿ ಇವರನ್ನು ಬಿಟ್ಟರೆ ಅಲ್ಲಿ ನಮಗೆ ಕೂಡ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಬೇಕು ಅಂತ ಕೇಳುವವರು ಯಾರೂ ಇರಲಿಲ್ಲ. ಅವತ್ತಿಗಿನ್ನೂ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರಲಿಲ್ಲವಾದರೂ ವಿಶ್ವಸಂಸ್ಥೆಯಲ್ಲಿ ಭಾರತವನ್ನು ಕೂಡ ಬ್ರಿಟಿಷರು ಸದಸ್ಯ ರಾಷ್ಟ್ರವನ್ನಾಗಿ ಮಾಡಿದರು. 2ನೇ ವಿಶ್ವಯುದ್ಧವನ್ನು ಅವರು ಗೆಲ್ಲೋದಕ್ಕೆ ಅತಿ ದೊಡ್ಡ ಕೊಡುಗೆ ಕೊಟ್ಟಿದ್ದು ಭಾರತನೇ ತಾನೆ. ಮುಂದೆ 1947ರ ಆಗಸ್ಟ್ 15ರ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ದೇಶ ವಿಭಜನೆಯನ್ನು ಕೂಡ ಮಾಡಲಾಯಿತು. ಆನಂತರ ಪಾಕಿಸ್ತಾನಕ್ಕೆ ಕೂಡ ವಿಶ್ವಸಂಸ್ಥೆಯಲ್ಲಿ ಸದಸ್ಯತ್ವ ಸಿಕ್ತು. ಆದರೆ ಭಾರತಕ್ಕಾಗಲಿ ಅಥವಾ ಇನ್ಯಾವುದೇ ದೇಶಕ್ಕಾಗಲಿ ಮುಂದೆ ಕೂಡ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ನೀಡಲಾಯಿತೇ ಹೊರತು ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವ ಸಿಗಲಿಲ್ಲ. ಅದನ್ನು ಆ 5 ದೇಶಗಳು ತಮ್ಮ ಜಹಗೀರು ಮಾಡಿಕೊಂಡು ಬಿಟ್ವು. ಅವತ್ತಿಗೆ ಯುದ್ಧ ಗೆದ್ದಿದ್ದ ಈ 5 ದೇಶಗಳು ಬಲಿಷ್ಠ ರಾಷ್ಟ್ರಗಳು ಅನ್ನಿಸ್ಕೊಂಡಿದ್ವು. ತಮ್ಮನ್ನು ತಾವು ಸೂಪರ್ ಪವರ್ ಅಂತ ಕರ್ಕೊಳ್ತಾ ಇದ್ವು, ನಿಜ. ಆದರೆ ಅದಾದ 7 ದಶಕಗಳಲ್ಲಿ ಜಗತ್ತು ತುಂಬಾ ಬದಲಾಗಿ ಹೋಗಿದೆ. ಬ್ರಿಟನ್ ಹಾಗೂ ಫ್ರಾನ್ಸ್ಗಳನ್ನು ಮೀರಿ ಭಾರತದಂಥ ದೇಶಗಳು ಎಲ್ಲ ರೀತಿಯಲ್ಲೂ ಬೆಳೆದು ನಿಂತಿವೆ. ಫ್ರಾನ್ಸ್ಗಿಂತ ಬ್ರೆಜಿಲ್ ಎಷ್ಟೋ ಮುಂದುವರೆದಿದೆ. ಜರ್ಮನಿ ಇವತ್ತು ಯುರೋಪಿಯನ್ ದೇಶಗಳ ನೇತೃತ್ವವನ್ನು ವಹಿಸುವ ಮಟ್ಟಕ್ಕೆ ಬೆಳೆದಿದ್ದರೆ, ಅಮೆರಿಕಾದ ದಾಸ್ಯವನ್ನು ಒಪ್ಪಿಕೊಂಡಿದ್ದ ಜಪಾನ್ ಇವತ್ತು ವಿಶ್ವದ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗುವತ್ತ ದಾಪುಗಾಲಿಡ್ತಾ ಇದೆ. ಇಂಥ ಸಂದರ್ಭದಲ್ಲೂ ಅದೇ 5 ದೇಶಗಳು ನಾವು ವಿಶ್ವವನ್ನು ದತ್ತು ತಗೊಂಡಿದ್ದೀವಿ ಅನ್ನೋ ಥರ ಆಡೋದು, ವಿಶ್ವದ ನಾನಾ ದೇಶಗಳ ವಿಷಯದಲ್ಲಿ ವೀಟೋ ಅಧಿಕಾರವನ್ನು ಬಳಕೆ ಮಾಡಿ ತಮಗಿಷ್ಟ ಬಂದಂತೆ ನಿರ್ಧಾರಗಳನ್ನು ತಗೊಳ್ಳೋದು, ಇದೆಲ್ಲ ಎಷ್ಟು ಸರಿ? ಸದ್ಯಕ್ಕೆ ವಿಶ್ವದ ನಾನಾ ದೇಶಗಳು ಕೇಳ್ತಾ ಇರೋ ಪ್ರಶ್ನೆ ಇದು. ಪ್ರಸ್ತುತ ಈ ಭದ್ರತಾ ಮಂಡಳಿಯ ಕೆಲಸ ಹೇಗೆ ನಡೆಯುತ್ತೆ ಅಂದರೆ, ಇಲ್ಲಿ 5 ಶಾಶ್ವತ ಸದಸ್ಯ ದೇಶಗಳಿವೆ. ಇನ್ನು 10 ತಾತ್ಕಾಲಿಕ ಸದಸ್ಯತ್ವವನ್ನು ಹೊಂದಿರುವ ದೇಶಗಳಿರ್ತವೆ. ಹೀಗಾಗಿ ಒಟ್ಟು ಭದ್ರತಾ ಮಂಡಳಿಯಲ್ಲಿ 15 ರಾಷ್ಟ್ರಗಳಿಗೆ ಸದಸ್ಯತ್ವ ಇರುತ್ತೆ. ಈ ತಾತ್ಕಾಲಿಕ ಸದಸ್ಯತ್ವದ ಅವಧಿ 2 ವರ್ಷಗಳು. ಇನ್ನು ಇದರ ಅಧ್ಯಕ್ಷ ಸ್ಥಾನ ಪ್ರತಿ ತಿಂಗಳಿಗೊಮ್ಮೆ ಈ 15 ಸದಸ್ಯ ರಾಷ್ಟ್ರಗಳ ನಡುವೆ ಹಂಚಿಕೆಯಾಗುತ್ತೆ. ಹೀಗಾಗಿ ಈ ತಿಂಗಳು ಅಂದರೆ ಆಗಸ್ಟ್ ಮುಗಿಯುವವರೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷ ಸ್ಥಾನ ಭಾರತದ ಕೈಲಿರುತ್ತೆ.
ಇನ್ನು ಇಲ್ಲಿನ ನಿರ್ಣಯಗಳನ್ನು ಅಂಗೀಕರಿಸೋದಕ್ಕೆ ಈ 15 ದೇಶಗಳು ವೋಟ್ ಮಾಡುತ್ತವೆ. ಆ ಪೈಕಿ 9 ಮತಗಳನ್ನು ಪಡೆಯೋದಕ್ಕೆ ಸಾಧ್ಯವಾದರೆ ಮಾತ್ರ ಆ ನಿರ್ಣಯವನ್ನು ಭದ್ರತಾ ಮಂಡಳಿಯ ಸಭೆಯಲ್ಲಿ ಅಂಗೀಕರಿಸಲಾಗುತ್ತೆ. ಹೀಗೆ 9 ಮತಗಳು ಬಿದ್ದ ನಂತರ ಕೂಡ ಯಾವುದಾದ್ರೂ ಶಾಶ್ವತ ಸದಸ್ಯತ್ವವನ್ನು ಹೊಂದಿರೋ ದೇಶ ಆ ನಿರ್ಣಯದ ವಿರುದ್ಧ ತನ್ನ ವೀಟೋ ಹಕ್ಕನ್ನು ಚಲಾಯಿಸಿದರೆ ಆ ನಿರ್ಣಯ ನೆಗೆದು ಬಿದ್ದು ಹೋಗುತ್ತೆ. ವೀಟೋ ಅನ್ನೋದು ವಿಶ್ವಸಂಸ್ಥೆಯ ಶಾಶ್ವತ ಸದಸ್ಯ ರಾಷ್ಟ್ರಗಳ ಕೈಯಲ್ಲಿರೋ ಬ್ರಹ್ಮಾಸ್ತ್ರ. ಇನ್ನು 2012ರವರೆಗಿನ ಅವಧಿಯನ್ನು ನಾವು ಗಮನಿಸೋದಾದರೆ ಅಲ್ಲಿಯವರೆಗೆ ಒಟ್ಟು 269 ಬಾರಿ ಈ ವೀಟೋ ಚಲಾವಣೆ ಆಗಿದೆ. ಆ ಪೈಕಿ ಚೀನಾ 9 ಬಾರಿ ತನ್ನ ವೀಟೋ ಹಕ್ಕನ್ನು ಬಳಸಿಕೊಂಡಿದೆ. ಫ್ರಾನ್ಸ್ 18 ಬಾರಿ, ರಷ್ಯಾ ಅಥವಾ ಸೋವಿಯತ್ ರಷ್ಯಾ 128 ಬಾರಿ ವೀಟೋ ಅಧಿಕಾರವನ್ನು ಚಲಾಯಿಸುವ ಮೂಲಕ ಅತಿ ಹೆಚ್ಚು ವೀಟೋ ಬಳಕೆ ಮಾಡಿದ ರಾಷ್ಟ್ರ ಅನ್ನಿಸ್ಕೊಳ್ಳುತ್ತೆ. ಇನ್ನು ಯುನೈಟೆಡ್ ಕಿಂಗ್ಡಮ್ ಅಂದರೆ ಬ್ರಿಟನ್ 32 ಬಾರಿ, ಹಾಗೆ ಯುನೈಟೆಡ್ ಸ್ಟೇಟ್ಸ್ ಅಂದರೆ ಅಮೆರಿಕ 89 ಬಾರಿ ವೀಟೋ ಬಳಕೆಯನ್ನು ಮಾಡಿದೆ. ಇನ್ನು ಸೋವಿಯತ್ ಒಕ್ಕೂಟ ಒಡೆದ ನಂತರ ಅಂದರೆ 1996ರಿಂದ 2012ರ ನಡುವಿನ ಅವಧಿಯನ್ನು ನಾವು ಗಮನಿಸೋದಾದರೆ ಯುನೈಟೆಡ್ ಸ್ಟೇಟ್ಸ್ 13 ಬಾರಿ, ರಷ್ಯಾ 7 ಬಾರಿ, ಚೀನಾ 5 ಬಾರಿ ವೀಟೋ ಬಳಕೆ ಮಾಡಿಕೊಂಡಿದ್ರೆ ಫ್ರಾನ್ಸ್ ಹಾಗೂ ಯುನೈಟೆಡ್ ಕಿಂಗ್ಡಮ್ ಈ ಅವಧಿಯಲ್ಲಿ ಒಂದೇ ಒಂದು ಬಾರಿ ಕೂಡ ವೀಟೋ ಬಳಕೆ ಮಾಡಿಲ್ಲ. ಇದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಾ ಇರೋ ವಿದ್ಯಾರ್ಥಿಗಳು ನೆನಪಿಟ್ಕೋಬೇಕಾದ ವಿಷಯ. ಇನ್ನು ಸದ್ಯದ ವಿಚಾರಕ್ಕೆ ಬರೋದಾದರೆ ಆಫ್ಘನಿಸ್ತಾನ ಸಂಘರ್ಷದ ನೆಲವಾಗಿ ಬದಲಾಗ್ತಾ ಇದೆ. ಅಮೆರಿಕ ಪಡೆಗಳು ಅಲ್ಲಿಂದ ಕಾಲ್ತೆಗೆಯುತ್ತವೆ ಅಂತ ಜೋ ಬಿಡನ್ ಹೇಳಿದ ಮರುದಿನದಿಂದಲೇ ಕತಾರ್ನಲ್ಲಿದ್ದ ತಾಲಿಬಾನ್ ರಾಜಕೀಯ ಕಚೇರಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಹೋಯಿತು. ಹೊಸ ಜುಬಾ ಪೈಜಾಮ ಹೊಲಿಸ್ಕೊಂಡು ತಾಲಿಬಾನ್ ನಾಯಕರು ವರ್ಲ್ಡ್ ಟೂರ್ ಮಾಡೋದಕ್ಕೆ ಶುರು ಮಾಡಿದರು. ರಷ್ಯಾ, ಚೀನಾದಂಥ ದೇಶಗಳ ಜೊತೆ ಅವರ ಮೀಟಿಂಗ್ಗಳನ್ನು ಪಾಕಿಸ್ತಾನ ಅರೇಂಜ್ ಮಾಡೋದಕ್ಕೆ ನಿಂತ್ಕೊಳ್ತು. ಮತ್ತೊಂದು ಕಡೆ ಆಫ್ಘನ್ ನೆಲದಲ್ಲಿ ಕೂಡ ತಾಲಿಬಾನಿ ಚಟುವಟಿಕೆ ಹೆಚ್ಚಾಗ್ತಾ ಹೋಯಿತು. ತಾಲಿಬಾನಿ ಮತೋನ್ಮಾದಿ ಪಡೆಗಳು ಅಲ್ಲಿ ಒಂದೊಂದೇ ನಗರ, ಪಟ್ಟಣಗಳ ಮೇಲೆ ದಾಳಿ ಆರಂಭ ಮಾಡಿದ್ವು. ಅವರಿಗೆ ಬೇಕಾದ ಆಯುಧ, ಹಣ, ಇಂಟೆಲಿಜೆನ್ಸ್ ಇದೆಲ್ಲವನ್ನು ಪಾಕಿಸ್ತಾನ ಕೊಡೋದಕ್ಕೆ ಶುರು ಮಾಡಿತು. ಆಫ್ಘನಿಸ್ತಾನದಲ್ಲಿ ಶುರುವಾದ ತಾಲಿಬಾನಿ ದಾಳಿಗಳ ಬಗ್ಗೆ ಅಲ್ಲಿನ ಸರ್ಕಾರ ಇಡೀ ವಿಶ್ವಕ್ಕೆ ಕೇಳೋ ಹಾಗೆ ಬಾಯ್ ಬಡ್ಕೊಂಡು ಹೇಳ್ತು. ತಾಲಿಬಾನಿಗಳ ಹಿಂದೆ ಪಾಕಿಸ್ತಾನ ನಿಂತಿದೆ. ಆ ದೇಶದ ಸುಮಾರು 10,000 ಮಂದಿ ಸೈನಿಕರು ತಾಲಿಬಾನಿ ಪಡೆಗಳ ಜೊತೆಗೂಡಿ ಆಫ್ಘನಿಸ್ತಾನದಲ್ಲಿ ದಾಳಿ ಮಾಡ್ತಿದ್ದಾರೆ ಅಂತ ಆಫ್ಘನಿಸ್ತಾನದಲ್ಲಿನ ಯುನೈಟೆಡ್ ನೇಷನ್ಸ್ ಅಸಿಸ್ಟೆನ್ಸ್ ಮಿಷನ್ನ ಮುಖ್ಯಸ್ಥೆ, ಕೆನಡಾದ ರಾಜತಾಂತ್ರಿಕ ಅಧಿಕಾರಿ ಡೆಬೋರಾ ಲಿಯೋನ್ ಪದೇ ಮಾಹಿತಿಯನ್ನು ಕೊಟ್ಟರು. ಇಷ್ಟಾದರೂ ಆ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅದರಲ್ಲೂ ಫ್ರಾನ್ಸ್ ಇದೇ ಜುಲೈ ತಿಂಗಳಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷ ಸ್ಥಾನದಲ್ಲಿತ್ತು. ಅವರೊಂದಷ್ಟು ಮನಸ್ಸು ಮಾಡಿದರೆ ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ, ತಾಲಿಬಾನಿಗಳ ನಿಯಂತ್ರಣಕ್ಕೆ ಒಂದಷ್ಟು ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇತ್ತಾದರೂ ಅವ್ರ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಈಗ ಭಾರತ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಿದೆ. ಭಾರತಕ್ಕೆ ಆಫ್ಘನ್ ಬಗ್ಗೆ ವಿಶೇಷ ಕಾಳಜಿ ಇದೆ. ಅದನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆಯಲ್ಲಿ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಮತ್ತು ಇದೇ ಸಂದರ್ಭದಲ್ಲೇ ಇನ್ನುಳಿದ 5 ಕಾಯಂ ದೇಶಗಳಲ್ಲಿನ ಭಿನ್ನಮತ ಅಲ್ಲಿ ವ್ಯಕ್ತ ಆಗ್ತಾ ಇರೋದು. ಆಫ್ಘನ್ ಸಮಸ್ಯೆಯ ಹಿಂದೆ ಪಾಕಿಸ್ತಾನ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಷಯ. ಇಲ್ಲಿ ತಾಲಿಬಾನಿಗಳನ್ನು ಮಟ್ಟ ಹಾಕೋದಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಎಲ್ಲ ದೇಶಗಳು ಒಮ್ಮತದ ನಿರ್ಧಾರವನ್ನು ತಗೊಂಡ್ರೆ ಅದರಿಂದ ಆಫ್ಘನ್ನಲ್ಲಿ ಶಾಂತಿ ನೆಲೆಸೋದಕ್ಕೆ ಅವಕಾಶ ಆಗುತ್ತೆ. ಆದರೆ ಆ ಬಗ್ಗೆ ಯಾರಿಗೂ ಆಸಕ್ತಿ ಇದ್ದ ಹಾಗಿಲ್ಲ. ಚೀನಾಗೆ ತನ್ನದೇ ಆದ ಹಿತಾಸಕ್ತಿಗಳಿವೆ. ಒಮ್ಮೆ ಆಫ್ಘನಿಸ್ತಾನ ತಾಲಿಬಾನಿಗಳ ಕೈಗೆ ಸಿಕ್ಕಿದರೆ ತನ್ನ ಐರನ್ ಬ್ರದರನ್ನು ಉಪಯೋಗಿಸ್ಕೊಂಡು ಆಫ್ಘನಿಸ್ತಾನದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಹುನ್ನಾರ ಚೀನಾದ್ದು. ಹೀಗಾಗಿ ಅವರು ಆಫ್ಘನಿಸ್ತಾನದ ಮಾತುಗಳನ್ನು ಕೇಳಿ ಪಾಕಿಸ್ತಾನವನ್ನು ದೂರ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಇನ್ನು ರಷ್ಯಾ ಇತ್ತೀಚೆಗಂತೂ ಅವರು ಸ್ವಯಂ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನೇ ಮರೆತು ಬಿಟ್ಟಂತ ಕಾಣ್ತಾ ಇದೆ. ಈಗೇನಿದ್ರು ನನ್ನಿಂದ ಚೀನಾಗೇನು ಲಾಭ, ಚೀನಾದಿಂದ ನನಗೇನು ಲಾಭ ಅನ್ನೋ ನಿಟ್ಟರಲ್ಲೇ ರಷ್ಯಾ ಯೋಚನೆ ಮಾಡ್ತಾ ಇದೆ. ಇದಕ್ಕೊಂದು ಸ್ಪಷ್ಟ ಉದಾಹರಣೆ ಅಂದರೆ ಆಫ್ಘನಿಸ್ತಾನದ ವಿಷಯದಲ್ಲಿ ವಿಶೇಷ ಸಭೆಗಳನ್ನು ನಡೆಸಿರೋ ರಷ್ಯಾ ಆ ಸಭೆಯಿಂದ ಭಾರತವನ್ನು ಹೊರಗಿಟ್ಟು ಕೇವಲ ಚೀನಾ ಹಾಗೂ ಪಾಕಿಸ್ತಾನಗಳ ಜೊತೆ ಮೀಟಿಂಗ್ ಮಾಡ್ಕೊಳ್ತಾ ಇದೆ. ಇಲ್ಲಿ ಸದ್ಯಕ್ಕೆ ಆಫ್ಘನಿಸ್ತಾನದಲ್ಲಿರೋದು ಪ್ರಜಾಪ್ರಭುತ್ವ. ಅದು ಚೀನಾ, ರಷ್ಯಾ ಅನ್ನೋ ಕಮ್ಯುನಿಸ್ಟ್ ದೇಶಗಳಿಗೆ ಬೇಕಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ತಾಲಿಬಾನೋ ಮತ್ತೊಂದೋ ಬಂದು ಕೂತ್ರೆ ಆಫ್ಘನಿಸ್ತಾನವನ್ನು ಪಾಕಿಸ್ತಾನದ ಜೊತೆ ಸೇರಿ ದೋಚಿ ಬಿಡಬಹುದು ಅಂತ ಈ ಎರಡೂ ದೇಶಗಳು ವ್ಯಾಪಾರಿ ದೃಷ್ಟಿಯಲ್ಲಿ ನೋಡುತ್ತವೆ. ಹೀಗಾಗಿ ಅವರು ಆಫ್ಘನ್ ಸರ್ಕಾರವನ್ನು ಬೆಂಬಲಿಸೋದಿಲ್ಲ. ಇನ್ನು ಅಮೆರಿಕ 20 ವರ್ಷಗಳ ಹಿಂದೆ ಏನೋ ಕಡಿದು ಕಟ್ಟೆ ಹಾಕ್ತೀನಿ ಅನ್ನೋ ಹಾಗೆ ಆಫ್ಘನ್ ನೆಲಕ್ಕೆ ಬಂದು ಈಗ ಏಕಾಏಕಿ ಅಲ್ಲಿಂದ ಎದ್ದು ಹೋಗ್ತಾ ಇದೆ ಅಮೆರಿಕ. ಹಾಗೆ ಹೋಗೋ ಮೊದಲು ಆಫ್ಘನ್ ಪಡೆಗಳಿಗೊಂದು ಸರಿಯಾದ ತರಬೇತಿ ಕೊಟ್ಟು ಅವರನ್ನು ಗಟ್ಟಿಗೊಳಿಸಿ ಅವರ ದೇಶವನ್ನು ಅವರೇ ಕಾಪಾಡ್ಕೊಳ್ಳೋ ಹಾಗೆ ಅವರನ್ನು ಸಿದ್ಧಗೊಳಿಸಿ ಹೋಗಬೇಕು ಅನ್ನೋ ಕನಿಷ್ಠ ಪ್ರಜ್ಞೆ ಕೂಡ ಇಲ್ಲದೆ ಅಮೆರಿಕ ಎದ್ದು ಹೋಗ್ತಾ ಇದೆ. ಅದಕ್ಕೆ ಅವರು ಕೊಡ್ತಾ ಇರೋ ಕಾರಣ ಇನ್ನು ಆ ನೆಲದಲ್ಲಿ ನಮ್ಮ ಹಣ ಹಾಗೂ ಯೋಧರ ಪ್ರಾಣವನ್ನು ಬಲಿ ಕೊಡುವುದಿಲ್ಲ ಅನ್ನೋದು.
20 ವರ್ಷಗಳಿಂದ ಇಲ್ಲದ ಈ ಜ್ಞಾನೋದಯ ಅವರಿಗೆ ಏಕಾಏಕಿ ಆಗೋದಕ್ಕೆ ಕಾರಣ ಏನೋ ಗೊತ್ತಿಲ್ಲ. ಇನ್ನು ಫ್ರಾನ್ಸ್ ಹಾಗೂ ಬ್ರಿಟನ್ಗಳು ಮೊದಲಿಂದಲೂ ಕೂಡ ಆಫ್ಘನ್ ವಿಷಯದಲ್ಲಿ ಅಂತರವನ್ನು ಕಾಯ್ಕೊಂಡೇ ಬಂದಿವೆ. ಅಮೆರಿಕಾದ ಮಾತಿಗೆ ಮನ್ನಣೆ ಕೊಟ್ಟು ನ್ಯಾಟೋ ಪಡೆಗಳನ್ನು ಅವರು ಆಫ್ಘನ್ ನೆಲಕ್ಕೆ ಕಳುಹಿಸಿದರೆ ಹೊರತು ಅವರಿಗೆ ಈಗ ಆಫ್ಘನ್ ವಿಷಯದಲ್ಲಿ ಯಾವ ವಿಶೇಷ ಆಸಕ್ತಿಯೂ ಇಲ್ಲ. ಹೀಗಾಗಿ 5 ಖಾಯಂ ಸದಸ್ಯರ ಬೆಂಬಲ ಕೂಡ ಸದ್ಯಕ್ಕೆ ಆಫ್ಘನ್ ಸರ್ಕಾರಕ್ಕೆ ಕಾಣ್ತಾ ಇಲ್ಲ. ಅವರನ್ನು ಬೆಂಬಲಿಸ್ತಾ ಇರೋದು ಭಾರತ ಮಾತ್ರ. ಇಲ್ಲಿ ತಾಲಿಬಾನ್ ಅನ್ನೋದು ಕೇವಲ ರಾಜಕೀಯ ಹೋರಾಟ ಆಗಿದ್ರೆ ಅದನ್ನು ಬೆಂಬಲಿಸೋದಕ್ಕೆ ಅಥವಾ ವಿರೋಧ ಮಾಡೋದಕ್ಕೆ ಕಾರಣಗಳು ಇರ್ತಾ ಇದ್ವೇನೋ. ಆದರೆ ತಾಲಿಬಾನ್ ಅನ್ನೋದು ರಾಜಕೀಯ ಅಧಿಕಾರವನ್ನು ಪ್ರಜಾತಂತ್ರದ ಮೂಲಕ ತಗೊಳ್ಳೋದಕ್ಕೆ ಹೊರಟಿರೋ ಸಂಸ್ಥೆನೂ ಅಲ್ಲ. ಅಲ್ಲಿ ತಾಲಿಬಾನಿಗಳು ಮಾಡ್ತಾ ಇರೋದು ರಾಜಕೀಯ ಹೋರಾಟನೂ ಅಲ್ಲ. ವಿಶ್ವವನ್ನೇ ಸಂಕಷ್ಟಕ್ಕೀಡು ಮಾಡೋ ಭಯೋತ್ಪಾದನೆಯ ಬೀಜ ಕೇಂದ್ರ ಈ ತಾಲಿಬಾನ್. ಆಫ್ಘನ್ ನೆಲದಲ್ಲಿ ತಾಲಿಬಾನಿಗಳು ಕೂತ್ಕೊಳ್ಳೋದು ಅಂದರೆ ಇಡೀ ಏಷ್ಯಾ ಹಾಗೂ ಯುರೋಪ್ ದೇಶಗಳು ಭಯೋತ್ಪಾದನೆಗೆ ಬಲಿಯಾಗೋದು ಅಂತಲೇ ಅರ್ಥ. ಇವತ್ತು ಫ್ರಾನ್ಸ್ ಕೂಡ ಭಯೋತ್ಪಾದನೆಯನ್ನು ಎದುರಿಸ್ತಾ ಇದೆ. ಬ್ರಿಟನ್ ಕೂಡ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ವಿಶ್ವ ವೇದಿಕೆಗಳ ಮೇಲೆ ಭಯೋತ್ಪಾದನೆಯ ವಿರುದ್ಧ ಹೋರಾಟದ ಭಾಷಣ ಮಾಡೋ ಈ ದೇಶಗಳು ಆಫ್ಘನಿಸ್ತಾನದ ವಿಷಯದಲ್ಲಿ ಮಾತ್ರ ತಟಸ್ಥವಾಗಿ ಉಳ್ಕೊಂಡು ಬಿಡುತ್ತವೆ. ಫ್ರಾನ್ಸ್, ಅಮೆರಿಕ, ಬ್ರಿಟನ್ನಂಥ ಪ್ರಜಾಪ್ರಭುತ್ವ ದೇಶಗಳಿಗೆ ಕೂಡ ಆಫ್ಘನಿಸ್ತಾನದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಇದು ಕೇವಲ ಆಫ್ಘನಿಸ್ತಾನ ಮಾತ್ರ ಅಲ್ಲ, ಸಿರಿಯಾ, ಕಾಂಗೋ, ಲೆಬನಾನ್ ಮುಂತಾದ ದೇಶಗಳ ಪರಿಸ್ಥಿತಿಯನ್ನು ಕೂಡ ನಾವು ಗಮನಿಸಬೇಕು. ಅಲ್ಲಿ ಕೂಡ ಈ ಭದ್ರತಾ ಮಂಡಳಿಯ ಖಾಯಂ ದೇಶಗಳಿಗೆ ತಮ್ಮ ಹಿತಾಸಕ್ತಿ, ಸ್ವಪ್ರತಿಷ್ಠೆಗಳು ಮುಖ್ಯವಾಗಿ ಕಾಣ್ತಾ ಇವೆಯೇ ಹೊರತು ಅಲ್ಲಿನ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೋಬೇಕು ಅಂತ ಅವರು ಯಾವತ್ತೂ ಯೋಚಿಸ್ತಲೂ ಇಲ್ಲ. ಇದೆಲ್ಲ ಯಾಕಾಗುತ್ತೆ ಅಂದರೆ ಈ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನೋದು ಕೇವಲ 5 ದೇಶಗಳಿಗೆ ಮಾತ್ರ ಇದೆ ಅನ್ನೋ ಕಾರಣಕ್ಕೆ. ಅದೇ ಇನ್ನೊಂದಷ್ಟು ದೇಶಗಳಿಗೆ ಭದ್ರತಾ ಮಂಡಳಿಯ ಖಾಯಂ ಸದಸ್ಯತ್ವ ಸಿಕ್ಕರೆ ಆ ಸಂಸ್ಥೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿನೇ ಭಾರತ, ಬ್ರೆಜಿಲ್, ಜರ್ಮನಿ, ಜಪಾನ್ ತಮಗೂ ಕೂಡ ಖಾಯಂ ಸದಸ್ಯತ್ವ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇವೆ. ಆದರೆ ಭಾರತಕ್ಕೆ ಸದಸ್ಯತ್ವ ಸಿಗೋದು ಚೀನಾ, ಪಾಕಿಸ್ತಾನಗಳಿಗೆ ಇಷ್ಟ ಇಲ್ಲ. ಭಾರತಕ್ಕೆ ಕೊಟ್ಟರೆ ನಮಗೂ ಕೊಡಿ ಅಂತ ಕೇಳುತ್ತೆ ಪಾಕಿಸ್ತಾನ. ಜಪಾನ್ ಶಾಶ್ವತ ಸದಸ್ಯನಾಗೋದು ದಕ್ಷಿಣ ಕೊರಿಯಾಗೆ ಹಾಗೂ ಚೀನಾಗಳಿಗೆ ಇಷ್ಟ ಇಲ್ಲ. ದಕ್ಷಿಣ ಕೊರಿಯಾ ನನಗೆ ಕೂಡ ಶಾಶ್ವತ ಸದಸ್ಯತ್ವ ಬೇಕು ಅಂತ ಕೇಳುತ್ತೆ. ಇನ್ನು ಇಟಲಿ ಹಾಗೂ ಸ್ಪೇನ್ಗಳು ಜರ್ಮನಿಯ ವಿರುದ್ಧ ನಿಂತಿವೆ. ಹಾಗೆ ಅರ್ಜೆಂಟೀನಾ, ಕೊಲಂಬಿಯಾ ಹಾಗೂ ಮೆಕ್ಸಿಕೋಗಳು ಬ್ರೆಜಿಲ್ಗೆ ಶಾಶ್ವತ ಸದಸ್ಯತ್ವವನ್ನು ಕೊಡಬೇಡಿ ಅಂತ ಒತ್ತಾಯ ಮಾಡ್ತಾ ಇವೆ. ಹಾಗೆ ನೋಡಿದರೆ ಈ ಹಿಂದೆ ಭಾರತವನ್ನು ಶಾಶ್ವತ ಸದಸ್ಯ ರಾಷ್ಟ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಭದ್ರತಾ ಮಂಡಳಿಯ 4 ರಾಷ್ಟ್ರಗಳು ಒಪ್ಪಿಗೆ ಕೊಟ್ಟಿದ್ವು. ಆದರೆ ಚೀನಾ ಭಾರತದ ವಿರುದ್ಧ ವಿಟೋ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದರಿಂದ ಆ ಕೆಲಸ ಅಲ್ಲಿ ಸಫಲ ಆಗಲಿಲ್ಲ. ಇನ್ನು ಈಗ ಪರಿಸ್ಥಿತಿ ಮತ್ತಷ್ಟು ಬದಲಾಗಿದೆ. ಈಗ G4 ಅಲ್ಲ G20 ರಚನೆ ಆಗಿದ್ದು ಹೊಸದಾಗಿ 15 ದೇಶಗಳನ್ನು ಇಲ್ಲಿ ಸೇರಿಸ್ಕೋಬೇಕು ಅನ್ನೋ ಕೂಗಿದ್ದಿದೆ. ಆದರೆ ಇಲ್ಲಿ ಇನ್ಯಾರೇ ಭದ್ರತಾ ಮಂಡಳಿಯ ಪರ್ಮನೆಂಟ್ ಮೆಂಬರ್ ಆದರೂ ಕೂಡ ಅವರಿಗೆ ವಿಟೋ ಅಧಿಕಾರವನ್ನು ಕೊಡೋದಿಲ್ಲ ಅಂತ ಅಮೆರಿಕ ರಾಗ ಎಳೆಯೋದಕ್ಕೆ ಶುರು ಮಾಡಿದೆ. ಅಲ್ಲ, ಊಟಕ್ಕಿಲ್ಲದ ಉಪ್ಪಿನಕಾಯಿ ಮತ್ತಿನ್ನೇನಕ್ಕೆ? ವಿಟೋ ಅಧಿಕಾರವನ್ನು ಇಟ್ಟುಕೊಂಡೇ ಈಗಿರೋ 5 ರಾಷ್ಟ್ರಗಳು ತಮಗಿಷ್ಟ ಬಂದ ಹಾಗೆ ಜಗತ್ತನ್ನು ಆಳ್ತಾ ಇವೆ. ಹಾಗಿರುವಾಗ ವಿಟೋ ಅಧಿಕಾರವಿಲ್ಲದ ಶಾಶ್ವತ ಸದಸ್ಯತ್ವ ಅನ್ನೋದು ಇದ್ರೆಷ್ಟು ಬಿಟ್ಟರೆಷ್ಟು? ಹೀಗಾಗಿನೇ ವಿಶ್ವ ಭದ್ರತಾ ಮಂಡಳಿಯಲ್ಲಿ ಹೊಸದಾಗಿ ಸೇರ್ಪಡೆಯಾಗುವ ರಾಷ್ಟ್ರಗಳಿಗೆ ಕೂಡ ವಿಟೋ ಸಹಿತ ಶಾಶ್ವತ ಸದಸ್ಯತ್ವ ಸಿಗಬೇಕು, ಅಥವಾ ಈಗಿರೋ 5 ರಾಷ್ಟ್ರಗಳಿಗೆ ಕೂಡ ಈ ವಿಟೋ ಅಧಿಕಾರ ರದ್ದಾಗಬೇಕು. ಹಾಗಾಗದೇ ಇದ್ದರೆ ಈ 15 ದೇಶಗಳು ಸೇರಿ ಭದ್ರತಾ ಮಂಡಳಿಗೆ ಪರ್ಯಾಯವಾಗಿ ಮತ್ತೊಂದು ಸಂಸ್ಥೆಯನ್ನು ರಚನೆ ಮಾಡಿಕೊಳ್ಳೋ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋ ಹಾಗಿಲ್ಲ. ಇಲ್ಲಿ ಒಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಮಹತ್ತರ ಬದಲಾವಣೆ ಆಗುತ್ತೆ, ಅಥವಾ ಅದು ತನ್ನ ಘನತೆಯನ್ನು ಕಳ್ಕೊಂಡು ಅಪ್ರಸ್ತುತ ಅನ್ನಿಸ್ಕೊಳ್ಳೋ ಕಾಲ ಬರುತ್ತೆ. ಆದರೆ ಅದು ಯಾವಾಗ ಅನ್ನೋದಕ್ಕೆ ಕಾಲನೇ ಉತ್ತರಿಸಬೇಕು. ಸ್ನೇಹಿತರೆ, ಇದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.